ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕ್ಯಾಬೇಜ್ ಪರೋಟ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಪರೋಟ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಕ್ಯಾಬೇಜು, ಕ್ಯಾರೆಟು, ಪನ್ನೀರು, ಆನಿಯನ್ನು, ರೆಡ್ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಚೀಸು, ಸಾಲ್ಟು, ಜಿಂಜರ್ ಪೇಸ್ಟು ಇವೆಲ್ಲವನ್ನು ಕಲಿಸ್ಬಿಟ್ಟು ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಅದರಲ್ಲಿ ಸ್ವಲ್ಪ ಆಯಿಲು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಚಪಾತಿನ ದೊಡ್ಡದಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಸ್ಟಫಿಂಗಲ್ಲಿ ನಾವು ಪನ್ನೀರ್ ಮತ್ತು ಚೀಸ್ ಹಾಕಿದ್ದಕ್ಕೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಬೇಕಾದರೆ ನೀವು ಮಾಡಿ ಮಕ್ಕಳಿಗೆ ತಿನ್ನಿಸಿ, ಅವರು ಮತ್ತೆ ಮತ್ತೆ ನಿಮಗೆ ಕೇಳ್ತಾರೆ. ಇವಾಗ ದೊಡ್ಡ ಚಪಾತಿ ಮಾಡ್ಕೊಂಡಿದ್ದೆ, ಅದರಲ್ಲಿ ಸ್ಟಫಿಂಗ್ ಮಾಡೋಣ. ಸ್ಟಫಿಂಗ್ ಮಾಡಿಬಿಟ್ಟು ಸ್ಕ್ವೇರ್ ಶೇಪ್ದಲ್ಲಿ ನಾನು ಇವಾಗ ಅದನ್ನ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಸ್ಕ್ವೇರ್ ಶೇಪ್ದಲ್ಲೇ ಲಟ್ಟಿಸ್ಕೊಳ್ಳೋಣ. ಆಮೇಲೆ ಇವಾಗ ತವಾಕ್ಕೆ ಹಾಕಿದ್ದೀನಿ. ಸ್ವಲ್ಪ ಆಯಿಲು ಇಲ್ಲ ಅಂದರೆ ಗೀ ಅಂತ ಫ್ರೈ ಮಾಡೋಣ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಗೀ ಅಂತಲೇ ನೀವು ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಕ್ವೇರ್ ಶೇಪ್ದಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಅದು. ಇವಾಗ ಎರಡು ಸೈಡ್ನು ಬೇಯಿಸ್ಕೊಳ್ಳೋಣ. ಎರಡು ಸೈಡು ಗೀ ಹಾಕ್ಕೊಳ್ಳೋಣ. ಇವಾಗ ನೋಡಿ ಕಲರು ಚೇಂಜ್ ಆಗ್ತಾ ಇದೆ. ಎರಡು ಸೈಡು ಫ್ರೈ ಮಾಡೋಣ ಚೆನ್ನಾಗಿ. ಗೀ ಹಾಕಿದ್ರೇ ಟೇಸ್ಟ್ ಬರುತ್ತೆ ಅದು. ಇವಾಗ ನೋಡಿ ರೆಡಿ ಆಯಿತು. ಕ್ಯಾಬೇಜ್ ಪರೋಟ ತುಂಬಾ ಹೆಲ್ತಿ, ಒಳ್ಳೆಯದು, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಪನ್ನೀರು, ಚೀಸು ಎಲ್ಲ ಹಾಕಿರ್ತೀವಲ್ಲ, ಅಂದರೆ ಮಕ್ಕಳಿಗಂದರೆ ತುಂಬಾ ಇಷ್ಟ ಚೀಸು, ಪನ್ನೀರ್ ಅಂದರೆ. ನೀವು ಮಾಡಿ ನೋಡಿ ಬೇಕಾದರೆ ಮನೆಯಲ್ಲಿ. ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಇನ್ನೊಂದು ಚಪಾತಿ ತೊಗೋತಾ ಇದ್ದೀನಿ. ಅದಕ್ಕೂ ಸ್ಟಫಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಸ್ಟಫಿಂಗ್ ಮಾಡಬೇಕು, ಯಾವ ಥರ ಅದನ್ನು ಫೋಲ್ಡ್ ಮಾಡಬೇಕು ಅಂತ ನೋಡಿ. ಸ್ಕ್ವೇರ್ ಶೇಪ್ದಲ್ಲೇ ಫೋಲ್ಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫೋಲ್ಡ್ ಮಾಡಬೇಕು, ಇಲ್ಲ ಅಂದರೆ ಅದು ಒಳಗಡೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದುಬಿಡತ್ತೆ. ಸ್ವಲ್ಪ ಹಿಟ್ಟು ಹಚ್ಕೊಂಡು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ಸ್ಕ್ವೇರ್ ಶೇಪಲ್ಲೇ ಲಟ್ಟಿಸ್ಕೋಬೇಕು. ಸ್ವಲ್ಪ ಸ್ಲೋ ಆಗಿ ಲಟ್ಟಿಸ್ಕೋಬೇಕು. ಸ್ಟಫಿಂಗ್ ಹೊರಗಡೆ ಬರೋದಂತೆಯೇ ಲಟ್ಟಿಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಶೇಪು ಚೆನ್ನಾಗಿರುತ್ತೆ. ತವಾಗ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗೀ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡೋಣ. ಎರಡು ಸೈಡು ಗೀ ಹಾಕಿಬಿಡೋಣ. ಗೀ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ನಮ್ಮದು ಕ್ಯಾಬೇಜ್ ಪರೋಟ ರೆಡಿ ಆಗುತ್ತೆ. ಇವಾಗ ಎರಡು ಸೈಡು ಫ್ರೈ ಆಗಿದೆ. ನಾನು ಸ್ವಲ್ಪ ಗೀ ಹಾಕೋತಾ ಇದ್ದೀನಿ. ಗೀ ಎಷ್ಟು ಹಾಕ್ತೀರೋ ಅಷ್ಟು ಅದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬಾ ಟೇಸ್ಟೇ ಆಗಿರುತ್ತೆ. ತುಂಬಾ ಇಷ್ಟ ಆಗುತ್ತೆ. ಬೇಕಾದರೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ಕೊಡಿ, ನಿಮಗೆ ಮೆಲ್ಲ ಅದನ್ನೇ ಕೇಳ್ತಾರೆ ಅವರು. ತುಂಬಾ ಹೆಲ್ತಿ ಪರೋಟ ಇದು. ಇವಾಗ ಎರಡು ಸೈಡ್ ಫ್ರೈ ಮಾಡಿದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಪರೋಟ ರೆಡಿಯಾಗಿದೆ. ಈಗ ಪರೋಟನ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಯಾವ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಪರೋಟ. ನಾನು 4 ಸೈಡು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಸ್ಟಫಿಂಗ್ ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟ ಆಗುತ್ತೆ ಅವರಿಗೆ. ತುಂಬಾ ಚೆನ್ನಾಗಿರುತ್ತೆ ಈ ಪರೋಟ. ಈ ಪರೋಟ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.